ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕಿನ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ಒಂದು ಯೂಸ್ಫುಲ್ ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ವಾ ಫ್ರೆಂಡ್ಸ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಯೋಚನೆ ಮಾಡ್ಬೋದು, ಏನಂತ ಯೂಸ್ಫುಲ್ ಆಗಿರೋವಂಥ ವಿಡಿಯೋ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಸೊ ಆ್ಯಕ್ಚುಲಿ ಇದು ಯೂಸ್ಫುಲ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಹೆಣ್ಮಕ್ಳ ಹತ್ರ 1-2 ಬ್ಯಾಗ್ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಸೊ ನನ್ನ ಹತ್ರ 1 2 3 4 5 ಬ್ಯಾಗ್ಸ್ ಏನೋ ಇದೆ. ಸೊ ಅದನ್ನು ಇಡೋದಕ್ಕೆ ಅಂತ ಹೇಳಿ ನಾವು ಕಬೋರ್ಡ್ ಒಳಗಡೆ ಇಡ್ತೀವಿ ಅಂತ ಅಂದ್ರೂ ಎಷ್ಟು ಸ್ಪೇಸ್ ಹಾಳಾಗತ್ತೆ ಅಲ್ವಾ. ಸೊ ಆ ಒಂದು ಪ್ಲೇಸ್ನ ನಾವು ಸೇವ್ ಮಾಡ್ಕೋಬೋದು. ನಾನು ಹೇಳೋ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡೋದ್ರಿಂದ ಎಷ್ಟು ಪ್ಲೇಸ್ ಸೇವ್ ಆಗುತ್ತೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಪ್ರಾಡಕ್ಟ್ ಏನು ಯಾವುದು ಅಂತ ಹೇಳಿಬಿಟ್ಟು. ಸೊ ನನಗಂತೂ ನಿಜ ತುಂಬಾ ಯೂಸ್ಫುಲ್ ಆಯಿತು. ನನ್ನ ಹೋಮ್ ಟೂರಲ್ಲಿ ಇಲ್ಲ ಕಿಚನ್ ಟೂರಲ್ಲಿ ನೀವು ನೋಡಿರ್ಬೋದು, ಕಿಚನ್ ಟೂರಲ್ಲಿ ನೀವು ನೋಡಿರ್ತೀರ. ನಾನು ಒಂದು ಟಾಲಿ ಯೂನಿಟಲ್ಲಿ ನನ್ನ ಒಂದು ಬ್ಯಾಗ್ಸ್ ಕಲೆಕ್ಷನ್ಸ್ನೆಲ್ಲ ಅಲ್ಲಿ ಇಟ್ಟಿದ್ದೆ. ಸೊ ಏನಂದರೆ ಅದನ್ನು ನಾನು ಆರ್ಡ್ರ್ ಮಾಡಿದೆ, ಬಟ್ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ. ಇವತ್ತು ಅದು ಬಂತು. ಸೊ ಅದನ್ನು ನಾನು ಓಪನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹಾಗಾದರೆ ಅದು ಏನು ಪ್ರಾಡಕ್ಟ್ ಅಂತ ಹೇಳಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಕ್ಯೂರಿಯಾಸಿಟಿಗೆ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ. ಆಬ್ವಿಯಸ್ಲಿ ಎಲ್ರಿಗೂ ಆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗೆ ಕೂಡ ನನಗೂ ಆ ಒಂದು ಕ್ಯೂರಿಯಾಸಿಟಿ ಇತ್ತು. ಮೀಶೋಯಿಂದ ನಾನು ಇದನ್ನು ಬೈ ಮಾಡಿರೋವಂಥದ್ದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ನೀವು ನೋಡ್ತಿರ್ಬೋದು. ಏನಪ್ಪ ಇವ್ರು ಯೂಸ್ಫುಲ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಹಾಕೋ ಥರ ಏನೋ ತೋರಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ರೀಸನಬಲ್ ಪ್ರೈಸಲ್ಲಿ ಇದೆ ಇದು. ತುಂಬ ಏನು ಕಾಸ್ಟ್ಲಿ ಏನಿಲ್ಲ, ತುಂಬಾ ರೀಸನಬಲ್ ಪ್ರೈಸಲ್ಲಿದೆ. ನಿಮಗೆ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರದ ಲಿಂಕ್ನ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಕೂಡ ಹೋಗಿ ಬೈ ಮಾಡ್ಕೋಬೋದು. ಸೊ ತುಂಬಾ ಯೂಸ್ಫುಲ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಥರ ಇದೆ. ಇದರಲ್ಲಿ ಎಷ್ಟು ಬ್ಯಾಗ್ಸ್ ಇಡ್ಬೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಹತ್ರ ಕೆಲವೊಂದಷ್ಟು ಬ್ಯಾಗ್ಸ್ ಇದೆ. ಸೊ ಅದು ಯಾವುದು ಏನು, ನನ್ನ ಹತ್ರ ಯಾವ ಥರ ಡಿಸೈನ್ಸ್ ಇದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ನನ್ನ ಹತ್ರ ಯಾವ ಬ್ಯಾಗ್ಸ್ ಇದೆ ಏನು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಸೊ ಮೊದಲಿಗೆ ಬಂದು ಈ ಥರ ಬ್ಯಾಗ್ ನೋಡ್ತಿರ್ಬೋದು. ಇದು ಪೀಚ್ ಕಲರ್ ಇದೆ. ಸೊ ತುಂಬಾ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನಾನು ತೊಗೊಂಡಿರೋ ಅಂಥದ್ದು. ಇದನ್ನು ಅಷ್ಟೇ ನಾನು ಮೀಶೋಲ್ಲೇ ಬೈ ಮಾಡಿರೋದು. ಕಲರ್ಸ್ ತುಂಬಾ ಕಲೆಕ್ಷನ್ಸ್ ಇತ್ತು ಮತ್ತು ಕಡಿಮೆ ರೇಂಜಿಗೆ ಇತ್ತಲ್ವ ಅನ್ನೋದಕ್ಕೋಸ್ಕರ ಬೈ ಮಾಡಿದೆ. ಜಸ್ಟ್ ಇಲ್ಲಿ ಒಂದು ಜಿಪ್ ಇರುವಂಥದ್ದು ಇದು ಇರುತ್ತೆ. ಮತ್ತು ಈ ಕಡೆ ಸ್ಪೇಸ್ ಅಂತೂ ತುಂಬಾ ಜಾಸ್ತಿ ಇರುತ್ತೆ. ಆರಾಮಾಗಿ ನಾವು ಬೈ ಮಾಡ್ಬೋದು ಮತ್ತು ರೀಸನಬಲ್ ಪ್ರೈಸು ಕೂಡ. ಮತ್ತು ಇದನ್ನು ಈ ಥರ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಲಾಕ್ ಮಾಡಿದ್ವಿ ಅಂದರೆ ನೋಡಿ, ಈ ಥರ ಲಾಕ್ ಮಾಡಿದ್ರೆ ತುಂಬಾ ಸೇಫ್ಟಿಯಾಗಿ ಸೆಕ್ಯೂರ್ ಆಗಿರುತ್ತೆ. ನಾವು ಬೇಕಂದರೆ ಈ ಥರ ಲಾಂಗಾಗೂ ಮಾಡ್ಕೋಬೋದು ಈ ಥರ. ಇಲ್ಲ ಅಂದರೆ ಜಸ್ಟ್ ನನಗೆ ಈ ಥರ ಸಾಕು, ಶಾರ್ಟಾಗಿರಲಿ ಅಂತಂದರೆ ಶಾರ್ಟಾಗೂ ಮಾಡ್ಕೋಬೋದು. ಆ ಥರ ಇದೆ. ಇದ್ರ ಡಿಸೈನ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂದರೆ ಸ್ವಲ್ಪ ಇಷ್ಟ. ಸೊ ಹಾಗಾಗಿ ಈ ಒಂದು ಬ್ಯಾಗ್ನ ಬೈ ಮಾಡಿದ್ದೀನಿ. ಸೊ ಯಾವುದಾದ್ರು ಡ್ರೆಸ್ಸು ಇಲ್ಲ ಸ್ಯಾರಿ ಈ ಥರ ಮ್ಯಾಚ್ ಮಾಡ್ಬೋದಲ್ಲ ಅನ್ನೋದು ಒಂದು ರೀಸನ್ಗೋಸ್ಕರ ನಾನು ಕಲರ್ಸ್ನ ಚಾಯ್ಸ್ ಮಾಡ್ತೀನಿ. ಸೊ ಇದೊಂದಾಗಿರುತ್ತೆ ನನ್ನ ಮೊದಲನೇ ಬ್ಯಾಗು. ಸೊ ಸೆಕೆಂಡ್ ಒನ್ ಬಂದು ಈ ಥರ ಇದೆ. ವೈಟ್ ಕಲರು, ತುಂಬ ವೈಟ್ ಅಂತ ಅಲ್ಲ, ಅಲ್ಲಿ ಫುಲ್ ವೈಟ್ ಕಾಣಿಸ್ತಿದೆ, ಬಟ್ ಇಲ್ಲಿ ಆಫ್ ವೈಟ್ ಇರುತ್ತೆ ಇದು. ಸೊ ಈ ಒಂದು ಡಿಸೈನ್ ಪ್ಯಾಟ್ರನ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಸಹ ನಾನು ಬೈ ಮಾಡಿದೆ. ಇದನ್ನು ಸಹ ನಾನು ಮೀಶೋಲ್ಲೇ ತೊಗೊಂಡಿರೋ ಅಂಥದ್ದು. ಮತ್ತು ಈ ಥರ ಒಂದು ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಬೈ ಮಾಡಿದೆ. ವೈಟ್ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ಸೇಮ್ ಅದರಲ್ಲಿ ಹೇಗಿದೆಯೋ ಇದರಲ್ಲೂ ಹಾಗೇ ಇದೆ. ಮತ್ತು ಇದರಲ್ಲೂ ಅಷ್ಟೇ ಸೇಮ್ ಲಾಂಗ್ ಚೈನ್ದು ಇದು ಬರುತ್ತೆ, ಹ್ಯಾಂಗಿಂಗ್ದು. ಮತ್ತು
ಇದ್ರದ್ದು ಥ್ರೆಡ್ ವರ್ಕ್ ಥರ ಇದೆ ಫ್ರೆಂಡ್ಸ್ ಇದು ಡಿಸೈನು. ಸೊ ಗೊತ್ತಾಗ್ತಿರ್ಬೋದು, ಥ್ರೆಡ್ ವರ್ಕ್ ಥರ ಇದೆ. ಹಾಗೆ ಇದಕ್ಕೆ ಗೋಲ್ಡ್ ಕಲರ್ದು ಹ್ಯಾಂಗಿಂಗ್ ಇದಿದೆ. ಸೊ ಇದನ್ನು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ಬೈ ಮಾಡಿದ್ದೀನಿ. ಜೊತೆಗೆ ಇದನ್ನು ಈ ಥರ 2 ವೇ ಥರನೂ ಮಾಡ್ಕೋಬೋದು, ಇಲ್ಲ ಸಿಂಗಲ್ ವೇ ಥರನೂ ಹಾಕ್ಕೋಬೋದು. ಸೊ 2 ವೇ ಅಂತ ಅಂದರೆ ಈ ರೀತಿ ಬರುತ್ತೆ, ಈ ರೀತಿ ಹಾಕ್ಕೋಬೋದು. ಇಲ್ಲ ಬೆಟರ್ ನಮಗೆ ಸಿಂಗಲ್ ವೇನೇ ಕಂಫರ್ಟ್ ಇದೆ ಅಂತ ಅಂದರೆ ತುಂಬ ಲಾಂಗಾಗೂ ಬರುತ್ತೆ, ಸಿಂಗಲ್ಲಾಗೂ ಯೂಸ್ ಮಾಡ್ಕೋಬೋದು. ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ. ಹಾಂ, ತುಂಬ ಲಾಂಗಾಗೂ ಇದೆ, ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಸಿಂಗಲ್ ಇದಾಗಿನೂ. ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಗಿ ತೊಗೊಂಡಿರೋವಂಥದ್ದು. ಸೇಮ್ ಅದೇ ಥರನೇ ಇದನ್ನು ಒಳಗಡೆ ಪಾರ್ಟಿಷನ್ ಇರೋದು, ಜಸ್ಟ್ ಒಂದು ಜಿಪ್ಪರ್ ಬರುತ್ತೆ ಈ ಥರ. ಇನ್ನು ಒಂದು ಫುಲ್ಲು ಖಾಲಿ ಇದು ಬರುತ್ತೆ. ಆರಾಮಾಗಿ ನಾವು ಫೋನು ಒಂದು ಏನಾದರೂ ಬೇರೆ ಏನಾದರೂ ನಾವು ಏನು ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು, ಆರಾಮಾಗಿದೆ. ಸೊ ಇದೊಂದಾಗಿರುತ್ತೆ ಸೆಕೆಂಡ್ ಒನ್ ಬ್ಯಾಗ್. ಸೊ ನೆಕ್ಸ್ಟು ಏನಪ್ಪ ಇವರು ಎಲ್ಲ ಒಂದೇ ಥರ ಕಲೆಕ್ಷನ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಇಲ್ಲ ಫ್ರೆಂಡ್ಸ್, ನನಗೆ ಕಡಿಮೆ ಪ್ರೈಸಲ್ಲಿ ಸಿಕ್ತು, ಜೊತೆಗೆ ಕಲರ್ ಬೇಕಾಗಿತ್ತಲ್ವ. ಸೊ ಹಾಗಾಗಿ ನಾನು ಬೈ ಮಾಡಿರೋ ಅಂಥದ್ದು. ಅದು ಆಫ್ ವೈಟ್ ಆಗಿತ್ತು, ಇದು ಒಂದು ಗ್ರೇ ಕಲರು. ಸೊ ನಿಮಗಲ್ಲಿ ಗೊತ್ತಾಗ್ತಿರ್ಬೋದು, ತುಂಬ ಡಾರ್ಕ್ ಗ್ರೇ ಅಲ್ಲ, ಲೈಟ್ ಗ್ರೇ ಕಲರು. ಸೊ ಇದನ್ನು ಸಹ ಒಂದು ಬೈ ಮಾಡಿದೆ. ಈ ಒಂದು ಡಿಸೈನು ಒಂಥರ ಡಿಸೈನ್ ಎಲ್ಲ ಡಿಫ್ರೆಂಟಾಗಿ ಇರೋದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದೇ ಥರ ಯಾವುದೂ ಇಲ್ಲ, ಆದರೆ ಇದು ಮಾತ್ರ ಪ್ಯಾಟ್ರನ್ಸ್ ಎಲ್ಲ ಒಂದೇ ಥರ ಬರುತ್ತೆ. ಸೊ ಎಲ್ಲ ಬ್ಯಾಗ್ಸ್ನೂ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಸೇಮ್ ಒಂದು ಏನು ಜಿಪ್ಪದೊಂದು ಇದು ಬರುತ್ತೆ ಪೌಚು, ಮತ್ತು ಹಾಗೆ ಸೇಮ್ ಎಲ್ಲನೂ ಮ್ಯಾಗ್ನೆಟಿಕ್ ಸ್ಟಿಕ್ ಆಗಿರುತ್ತೆ ಕ್ಲೋಸಿಂಗ್ದು. ಇದಕ್ಕೂ ಅಷ್ಟೇ ನೋಡಿ, ಈ ಥರ ನಾವು 2 ವೇ ಥರನೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ಜಸ್ಟ್ ಸಿಂಗಲ್ ಸಾಕು ಅನ್ನೋದಾದರೆ ಸಿಂಗಲ್ಲು ಸಹ ಈ ರೀತಿ ಯೂಸ್ ಮಾಡ್ಕೋಬೋದು, ಈ ರೀತಿ. ಸೊ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ, ಡಿಸೈನು ಪ್ಯಾಟ್ರನ್ನು ನನಗೆಲ್ಲ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಇದಕ್ಕೂ ಗೋಲ್ಡ್ ಕಲರ್ದು ಇದು ಬರುತ್ತೆ, ಹ್ಯಾಂಗಿಂಗ್ ತಗ್ಲಾಕೊಳ್ಳೋದಕ್ಕೆ ಅಂತ ಹೇಳಿ ಗೋಲ್ಡ್ ಕಲರ್ ಬರುತ್ತೆ. ಸೊ ಇದಾಗಿರುತ್ತೆ ಥರ್ಡ್ ಒನ್ ಬ್ಯಾಗ್. ಸೊ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಸೊ ನೆಕ್ಸ್ಟೂ ಸೇಮೇ ತೋರಿಸಲ್ಲ, ಡಿಫ್ರೆಂಟಾಗಿದೆ. ಸೊ ಅದನ್ನು ತೋರಿಸ್ತೀನಿ. ಇದು ಬಂದು ಲೆದರ್ದು ಫ್ರೆಂಡ್ಸ್, ಲೆದರ್ದು. ನಾನು ಇದನ್ನು ಹೊರಗಡೆ ಬೈ ಮಾಡಿರೋ ಅಂಥದ್ದು. ಸೊ ಈ ಥರ ಸಿಂಪಲ್ಲಾಗಿ ಪ್ಲೈನಾಗಿ ಈ ಥರ ಇದೆ. ಇದರಲ್ಲಿ 2 ಇದು ಬರುತ್ತೆ ಜಿಪ್ಪು. ತುಂಬ ದೊಡ್ಡದಾಗಿದೆ ಮಕ್ಕಳುಗಳ ಜೊತೆ. ಆವಾಗ ನಾನು ಮಕ್ಕಳೆಲ್ಲ ಚಿಕ್ಕವರಲ್ವಾ, ಆ ಟೈಮಲ್ಲಿ ವಾಟರ್ ಬಾಟಲ್ಲು, ಒಂದು ಡ್ರೆಸ್ಸು ಅದೆಲ್ಲ ಕ್ಯಾರಿ ಮಾಡ್ತಿದ್ದೆ. ಆ ಟೈಮಲ್ಲಿ ನಾನು ಇದನ್ನು ತೊಗೊಂಡಿದ್ದಂಥದ್ದು. ಸೊ ಇದು ಒಂದು ಆ ಟೈಮಲ್ಲಿ ನಾನು ತೊಗೊಂಡಿದ್ದಂಥದ್ದು, ಮಕ್ಕಳಿಗೆ ವಾಟರ್ ಬಾಟಲ್ ಕ್ಯಾರಿ ಮಾಡೋಕ್ಕೆ, ಮತ್ತು ಅವ್ರಗಳ ಜೊತೆ ಏನಾದರೂ ಇರಲಿ, ಅಟ್ಲೀಸ್ಟ್ ಒಂದು ಡ್ರೆಸ್ಸು, ಒಂದು ಬ್ಯಾಗು, ಒಂದಿದು ಫ್ರೂಟ್ಸು, ಇಲ್ಲಾಂದರೆ ಬಿಸ್ಕೆಟ್, ಈ ಥರ ಏನಾದರೂ ತೊಗೊಂಡು ಹೋಗ್ಬೋದು. ಆ ಟೈಮಲ್ಲಿ ನಾನು ತೊಗೊಂಡಿದ್ದಂಥದ್ದು. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ನಾನು ಬ್ಯಾಗ್ ಹಾಕ್ಕೊಳ್ಳೋದೇ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಜಾಸ್ತಿ ಏನಂದರೆ ನಾವು ತುಂಬ ಏನು ಹೊರಗಡೆ ಅಂದರೆ ಹೋದರೆ ಲೋಕಿ ಜೊತೆನೇ ಹೋಗ್ತೀನಿ. ಸೊ ಹಾಗಾಗಿ ಏನಾದರೂ ಕ್ಯಾರಿ ಮಾಡಬೇಕಂತನೂ ಏನೂ ಇಲ್ಲ. ಅವ್ರು ಇರಬೇಕಾದ್ರೆ ನನಗೇನೋ ಆ ಥರ ಕ್ಯಾರಿ ಮಾಡಬೇಕಂತ ಏನೂ ಅನಿಸಲ್ಲ. ಸೊ ಹಾಗಾಗಿ ಇದು ಯಾವುದು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಬಟ್ ಇರಲಿ, ಯಾವಾಗಾದರೂ ಟೈಮಲ್ಲಿ ಯೂಸ್ ಆಗುತ್ತೆ ಅಲ್ವಾ. ಸೊ ಲೆದರ್ದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು ಅದೆಲ್ಲನೂ ನಾನು ಮೀಶೋಲ್ಲಿ ತೊಗೊಂಡಿರೋದು. ಬಟ್ ಇದನ್ನು ನಾನು ಜಯನಗರ್ 4 ಬ್ಲಾಕಲ್ಲಿ ತೊಗೊಂಡಿರೋ ಅಂಥದ್ದು. ಇದ್ರದ್ದು ಪ್ರೈಸ್ ಬಂದು 800 ಏನೋ ಇರಬೇಕು ಫ್ರೆಂಡ್ಸ್. ಇದು ಆ ಟೈಮಲ್ಲಿ ತುಂಬ ವರ್ಷಗಳ ಹಿಂದೆ ತೊಗೊಂಡಿದ್ದು. 800 ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇ ಈ ಥರ ಒಂದು ಜಿಪ್ ಬರುತ್ತೆ. ಮತ್ತು ಇಲ್ಲಿ ಚೈನ್ ಬಂದು ಅದಾದ ನಂತರ ಈ ಥರ ಏನು ಹ್ಯಾಂಗ್ ಹಾಕ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಬ್ಯಾಗ್ ಎಷ್ಟನೇದು 4th ಒನ್ ಬ್ಯಾಗ್ ಇದಾಗಿರುತ್ತೆ.
ಸೊ ನೆಕ್ಸ್ಟ್ 5th ಒನ್ ಬ್ಯಾಗ್ ಇದು ಫ್ರೆಂಡ್ಸ್. ಇದನ್ನು ನಾನು ಎಲ್ಲಿ ತೊಗೊಂಡೆ ಅನ್ನೋದು ಸರಿಯಾಗಿ ನೆನಪಾಗ್ತಿಲ್ಲ. ಆಲ್ಮೋಸ್ಟ್ 4 ಬ್ಲಾಕಲ್ಲೇ ತೊಗೊಂಡಿರ್ತೀನಿ. ಅದು ಬಿಟ್ಟರೆ ಇಲ್ಲ ಇದು ಏನೋ ಆರ್ಡ್ರ್ ಮಾಡೇ ತೊಗೊಂಡಿರ್ತೀನಿ. ಫ್ಲಿಪ್ಕಾರ್ಟಲ್ಲಾಗಲಿ ಇಲ್ಲಾಂದರೆ ಏನು ಅಮೆಝಾನಲ್ಲಾಗಲಿ ಈ ಥರ ಏನಾದರೂ ತೊಗೊಂಡಿರ್ತೀನಿ. ಸೊ ಇದ್ರದ್ದು ಅಷ್ಟೇ, ಒಂದು ಸೆಕೆಂಡ್, ಇದ್ರದ್ದು ಅಷ್ಟೇ ಒಂದು ಜಿಪ್ ಬರುತ್ತೆ ನೋಡಿ, ಈ ರೀತಿ ಒಂದು ಜಿಪ್ ಬರುತ್ತೆ. ಇದರಲ್ಲೆಲ್ಲ ತುಂಬಿಸಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಂದು ಗಾಡಿ ಕೀ ಆಗಿರ್ಬೋದು ಇದೆಲ್ಲ ನಾನು ತೆಗೆದೇ ಇಲ್ಲ. ಏನಕ್ಕೆ ಅಂದರೆ ನನ್ನ ಮಗಂದು ಆ್ಯನಿವಲ್ ಡೇಗೆ ನಾನು ತೊಗೊಂಡೋಗಿದ್ದೆ ಈ ಬ್ಯಾಗು. ಸೊ ಹಾಗಾಗಿ ಇದು ಯಾವ ರೀತಿ ಬರುತ್ತೆ ಅಂತ ಅಂದರೆ ಜಸ್ಟ್ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಎಲ್ಲ ಒಳಗಡೆ ಅದು ಇದು ಇಟ್ಬಿಟ್ಟಿದ್ದೀನಿ. ಜಸ್ಟ್ ಪ್ಯಾಟ್ರನ್ ಮಾತ್ರ ತೋರಿಸ್ತೀನಿ ನೋಡಿ. ಸೊ ಇದೊಂದು ಬ್ಯಾಗ್ನ ನಾನು 4 ಬ್ಲಾಕಲ್ಲಿ ತೊಗೊಂಡಿದ್ದೆ. ಇದು 2 ಟೈಪ್ಸ್ ಯೂಸ್ ಮಾಡ್ಬೋದು. ಈ ಥರ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಆದರೂ ಯೂಸ್ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ಒಂದು ವಾಟರ್ ಬಾಟಲ್ನೂ ಕ್ಯಾರಿ ಮಾಡ್ಬೋದು, ಇಲ್ಲ ಬಿಸ್ಕೆಟ್ಸು ಮಕ್ಕಳಿಗೆ ಈ ಥರ ಏನಾದರೂ ಕ್ಯಾರಿ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಬ್ಯಾಗ್ ಆಗಿರುತ್ತೆ. ಸೊ ಅದಾದ ನಂತರ ಫೈನಲ್ ಆಗಿ ಇದೊಂದು ಬ್ಯಾಗು. ಇದು ಆ್ಯಕ್ಚುಲಿ ತುಂಬ ವರ್ಷಗಳಾಗಿತ್ತು ನಾನು ತೊಗೊಂಡು. ಆಲ್ಮೋಸ್ಟು ನಾನು ಜಾಸ್ತಿ ಯೂಸೇ ಮಾಡಿಲ್ಲ ಅಂದ್ಕೊಳ್ತೀನಿ. ಇದು ಇಟ್ಟೇ ಹಳೇದಾಗೋಗ್ಬಿಟ್ಟಿದೆ. ಸೊ ನೋಡಿ, ಅಲ್ಲಿ ಇಲ್ಲೇ ಹಾಕಿ ಈ ಥರ ಸ್ವಲ್ಪ ಹಾಳಾಗಿದೆ. ಬಟ್ ಓಕೆ, ಆ ಥರ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಆ ಥರ ಇದೊಂದು ತೊಗೊಂಡಿದ್ದೀನಿ. ಸೇಫ್ಟಿಯಾಗಿ ನೀಟಾಗಿ ಹ್ಯಾಂಗ್ ಮಾಡಿಬಿಡ್ಬೋದು ಹಾಕ್ಬಿಟ್ಟು. ಸೊ ಇದೊಂದಾಗಿರುತ್ತೆ. ಸೊ ಇದರಲ್ಲೂ ಅಷ್ಟೇ ಸೇಮ್ ಸಿಂಗಲ್ ಜಿಪ್ ಇರುತ್ತೆ, ಮತ್ತು ಒಳಗಡೆ ಒಂದು ಜಿಪ್ ಇರುತ್ತೆ. ಸಿಂಗಲ್ ಜಿಪ್ ಮತ್ತು ಇಲ್ಲಿ ಒಳಗಡೆ ಒಂದು ಜಿಪ್ ಇರುತ್ತೆ. ಇದರಲ್ಲಷ್ಟೇ ಒಂದು ವಾಟರ್ ಬಾಟಲು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಚಿಕ್ಕ ಮಕ್ಕಳುಗಳಿಗೆ ಏನಾದರೂ ಸ್ನ್ಯಾಕ್ಸು ತಿಂಡಿ ಈ ಥರದ್ದು ಏನಾದರೂ ಹಾಕ್ಕೊಂಡು ಹೋಗ್ಬೋದು. ಸೊ ತುಂಬ ಲಾಂಗ್ ಟೈಮಲ್ಲಿ ನಾನು ತೊಗೊಂಡಿರೋವಂಥದ್ದು. ಮತ್ತು ಈ ಥರ ಒಂಥರ ಬೀಡ್ಸ್ದು ಡಿಸೈನ್ಸ್ ಬಂದಿದೆ. ಮತ್ತು ಇಲ್ಲೂ ಅಷ್ಟೇ ಸೇಮ್ ಚೈನ್ ಇರೋವಂಥ ಡಿಸೈನ್ಸ್ ಬಂದಿದೆ. ಮತ್ತು ಬ್ಯಾಕ್ ಸೈಡ್ ಒಂದು ಜಿಪ್ ಇದೆ. ಸೊ ಇದೊಂದಾಗಿರುತ್ತೆ ಲಾಸ್ಟ್ ಒನ್ ಬ್ಯಾಗು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ಬ್ಯಾಗ್ ಕಲೆಕ್ಷನ್ಸು ಏನು ಅನ್ನಿಸ್ತು, ಇಷ್ಟ ಆಯಿತಾ? ಸೊ ಅದನ್ನು ಯಾವ ರೀತಿ ಇವಾಗ ನಾನು ಆ ಒಂದು ಪೌಚ್ ಒಳಗಡೆ ಹಾಕ್ಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಹಾಗೆ ಇಟ್ಟರೆ ತುಂಬ ಗಲೀಜಾಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ಈ ಥರ ಒಂದು ಬ್ಯಾಗ್ ಎಲ್ಲ ಇಡೋದಕ್ಕೆ ಅಂತ ಹೇಳಿ ನಾನು ಈ ಒಂದು ಪೌಚ್ನ ತರಿಸಿದ್ದೀನಿ. ನೋಡಿ, ಟ್ರಾನ್ಸ್ಪರೆಂಟ್ ಆಗೂ ಇರುತ್ತೆ. ಆರಾಮಾಗಿ ನಾವು ಎಲ್ಲಿಟ್ಟಿದ್ದೀವಿ, ಏನಿದೆ ಏನಿಲ್ಲ ಎಲ್ಲನೂ ನೀಟಾಗಿ ಗೊತ್ತಾಗುತ್ತೆ. ತುಂಬಾ ಕಡಿಮೆ ಪ್ರೈಸಲ್ಲಿ ನಾವು ತೊಗೋಬೋದು, ಮತ್ತು ನೀಟಾಗಿ ನಾವು ಇದನ್ನೆಲ್ಲ ಸೆಕ್ಯೂರಾಗಿ ಇಟ್ಕೋಬೋದು. ಸೊ ಮತ್ತು ಇದು 2 ಸೈಡು ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಕಡೆನೂ ಇದೆ, ಈ ಕಡೆನೂ ಸ್ವಲ್ಪ ಇಟ್ಬಿಡ್ತೀನಿ. ಇಟ್ಬಿಟ್ಟೆ ನಿಮ್ಗೆ ನೀಟಾಗಿ ಒಂದ್ಸಲಿ ತೋರಿಸ್ತೀನಿ. ಆರಾಮಾಗಿ ಗಲೀಜೇನೂ ಆಗೋಲ್ಲ ಫ್ರೆಂಡ್ಸ್. ನೀಟಾಗಿ ನಾವು ಇದನ್ನು ಇಟ್ಬಿಟ್ರೆ ಗಲೀಜು ಆಗೋಲ್ಲ, ಡಸ್ಟ್ ಕೂರಲ್ಲ. ಮತ್ತು ನಂದು ಎಷ್ಟೋ ಇದು ಬ್ಯಾಗ್ಸು ಫಸ್ಟೆಲ್ಲ ತುಂಬ ಗಲೀಜಾಗಿ ಮತ್ತು ಇಟ್ಟೇ ಹಾಳಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಈ ಥರದೊಂದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾರೆಲ್ಲ ಬ್ಯಾಗ್ಸ್ ಲವರ್ಸ್ ಇದ್ದಾರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್, ಇದರಲ್ಲಿ ಆ್ಯಕ್ಚುಲಿ 2 ಬ್ಯಾಗ್ನ ಇಡ್ಬೋದು, ಬಟ್ ನಾನಿಲ್ಲಿ ಸದ್ಯಕ್ಕೆ ಒಂದೊಂದು ಇಟ್ಟಿದ್ದೀನಿ. ನಂತರ ನೋಡಿ, ಈ ರೀತಿ ಒಂದು ಹುಕ್ ಕೊಟ್ಟಿರ್ತಾರೆ. ಸೊ ಜಸ್ಟ್ ಹುಕ್ನ ನಾವು ಈ ಥರ ಹ್ಯಾಂಗ್ ಮಾಡಿದ್ರೆ ನೀಟಾಗಿ ಎಲ್ಲನೂ ಸೆಕ್ಯೂರಾಗಿ ನಾವು ಜೋಡಿಸ್ಕೋಬೋದು. ನೋಡಿ, ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ನಾವು ಹ್ಯಾಂಗ್ ಮಾಡಿಬಿಟ್ರೆ ನೀಟಾಗಿ ಸೆಕ್ಯೂರಾಗಿ ಇರುತ್ತೆ. ಸೊ 2 ಸೈಡೂ ನಾವು ಹಾಕ್ಕೋಬೋದು, ಮತ್ತು ಒಂದರಲ್ಲಿ 2 ಬ್ಯಾಗ್ನೂ ನಾವು ಇಡ್ಬೋದು. ಸೊ ತುಂಬಾ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಒಂದು ಏನೋ ಐಟಮ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ನೀವು ಹೋಗಿ ಬೈ ಮಾಡಿ, ಓಕೆನಾ? ಸೊ ನೋಡಿ, ನನಗಂತೂ ತುಂಬಾ ಯೂಸ್ಫುಲ್ ಅನಿಸ್ತಿದೆ. ಸೊ ನಿಮಗೂ ಅದೇ ಥರ ಅನಿಸುತ್ತೆ ಅಂತ ಭಾವಿಸ್ತೀನಿ.
ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್, ಹಿಡಿಯೋಕ್ಕಾಗ್ತಾಯಿಲ್ಲ. ಬ್ಯಾಗ್ಸ್ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಲ್ವಾ, ಸೊ ಹಾಗಾಗಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ? ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ಬೇರೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತಲೂ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದೇ ರೀತಿ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.